ಕೇಳು. ಭದ್ರವಾಗಿದ್ವಿ ಪೊಲೀಸ್ ಅಂತದ್ದು. ಇದ್ಯಾಕೆ ಎಲ್ಲ ಹೇಳಿದೀನಿ ಇಲ್ಲ, ಅದೇನಾಗಿದೆ ಎಲ್ಲ ಹೇಳಿದೀನಿ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸಂಪೂರ್ಣ ಯಶಸ್ವಿ ಆಗಿದೆ. ಸಂಪೂರ್ಣ ಎಲ್ಲಾ ರೀತಿಯಲ್ಲಿ ನೋಡಿ. ಎಲ್ಲಿ ಬಸ್ ಇಲ್ಲ, ರಸ್ತೆಗಳಲ್ಲಿ ಬಸ್ಸೇ ಇಲ್ಲ. ಎಲ್ಲಿ ನೋಡಿ ಇದು ಎಲ್ಲಿ ಅದೆಲ್ಲ ಅರೆಸ್ಟ್ ಆಗಿರುವಂತದ್ದಲ್ಲಪ್ಪ. ಅರೆಸ್ಟ್ ಆಗಿದ್ರಲ್ಲ. ಪಂಚಾಯತ್ ಅಂತ ಎಸ್ ನೋಡ್ತಿರ್ಬೋದು ಕನ್ನಡಪರ ಸಂಘಟನೆಗಳು ಇದೀಗ ಪ್ಯಾಲೇಸ್ ಮುಖ್ಯ ರಸ್ತೆಯಲ್ಲಿ ಒಂದ್ ಕಡೆ ಪ್ರತಿ ಎಸ್ ಕನ್ನಡಪರ ಸಂಘಟನೆಗಳು ಇದೀಗ ಆಕ್ರೋಶ ಹೊರಾಗ್ತಿದ್ರೆ ಪ್ಯಾಲೇಸ್ ಮುಖ್ಯ ರಸ್ತೆಯಲ್ಲಿ. ಸರ್, ಒಂದ್ ಕಡೆ ರಸ್ತೆ ಆಕ್ರೋಶ ಏನಾಗ್ತಿರಂತ ಇವತ್ತಿನ ಈ ಹೋರಾಟ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಬಂದು ಇವತ್ತು ಪ್ಯಾಲೇಸ್ ರಸ್ತೆಯಲ್ಲಿ ನಾವೆಲ್ಲ ಸಾವಿರಾರು ನೋಡಿ. ಹಿಂದ್ಗಡೆ ಒಂದು ಝೂಮ್ ಹಾಕಿ ಸರ್, 1,000 ಗಾಡಿಗಳು ನಿಂತಿದೆ ನೋಡಿ ಸರ್ ಹಿಂದ್ಗಡೆ. ಬಂದು ಖಂಡಿತವಾಗ್ಲೂ ಯಶಸ್ವಿಯಾಗಿದೆ. ಕನ್ನಡಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ, ನಮ್ಮ ಜನರಿಗೋಸ್ಕರ ಇವತ್ತಿನ ಈ ಹೋರಾಟ. ಯಾರು ಏನಾದ್ರು ಹೇಳ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಸರ್, ನಮ್ಮ ಜನರಿಗೋಸ್ಕರ, ನಮ್ಮ ಕನ್ನಡಿಗರಿಗೋಸ್ಕರ ನಮ್ಮ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಸದಾ ನಾವು ಅವ್ರ ಜೊತೆಗಿರ್ತೀವಿ. ನಮ್ಮ ಜನರಿಗೋಸ್ಕರ ನಾವು ಸದಾ ಇರ್ತೀವಿ. ಸರ್, ಈಗ ಸರ್ಕಾರ ಅತ್ತಿಗೆ ಕೆಲಸ ಮಾಡ್ತದೆ ಅಂತ ಖಂಡಿತವಾಗ್ಲೂ ಬನ್ಸೋ ಅಂತ ಕೆಲಸ ಮಾಡೋದು. ನಮ್ಮೆಲ್ಲರೂ ಹೋರಾಟಗಾರರನ್ನ ಬನ್ಸಿ ನೋಡಿ. ಇಲ್ಲೇ ನೋಡ್ತಾ ಇದ್ರ ಪೊಲೀಸ್ ವ್ಯಾನ್ಗಳು ಬನ್ಸೋ ಅಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಹೋರಾಟಗಾರರನ್ನ ಕ್ಷೀಣಿಸುವಂತ ಕೆಲಸ, ನಮ್ಮನ್ನ ಗುಂಪನ್ನ ಚೆದರಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಇದು ನಿಜಕ್ಕೂ ಖಂಡನೀಯವಾದದ್ದು. ಯಾರು ಏನೇ ಮಾಡ್ಲಿ, ಏನೇ ಖಂಡಿಸ್ಲಿ ಸರ್, ಇವತ್ತಿನ ಈ ಹೋರಾಟ ನಮ್ಮ ಜನರ ಪರವಾಗಿ ನಡೀತದೆ. ಸರ್, ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನಂತ ಹೇಳ್ತಾರೆ ಅಂತ ಈ ಮೂಲಕ ಸರ್ಕಾರಕ್ಕೆ ಕೇಳ್ತೀನಿ. ದಯಮಾಡಿ ನಾನು ಈ ಮೂಲಕ ಚೇತನ್ ಮೂವ್ ಮಾಡ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಕಳಸಾ ಬಂಡೂರಿಗೆ ನ್ಯಾಯ ಸಿಗಬೇಕು. ಜೊತೆಗೆ ಬಂದು ಏನು MES ಪುಂಡ್ರು ಇವಾಗ ಸೆಷನ್ ನಡೀತಾ ಇದೆ. ಆ ಪುಂಡ್ರಿಗೆ ನೀವು ನ್ಯಾಯವನ್ನ ಕೊಡ್ಸೋಕಂತ ಆ ಪುಂಡ್ರನ್ನ ಬ್ಯಾನ್ ಮಾಡಿ, MES ಅನ್ನ ಬ್ಯಾನ್ ಮಾಡಿ ಕನ್ನಡಿಗರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಒಟ್ಟಾರೆಯಾಗಿ ನಮ್ಮ 20 ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ನೋಡ್ತಿರ್ಬೋದು ಕನ್ನಡಪರ ಸಂಘಟನೆಗಳು ಇದೀಗ ಸರ್ಕಾರದ ಆಕ್ರೋಶ ಹೊರಾಗ್ತಿದ್ದಾರೆ. ಇಲ್ಲಿ ಮಾತಾಡಿಸಿ ನಾನು ರಸ್ತೆ ತಡೆದೀಗ ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಸರ್ ಹೇಳಿ. ಸರ್, ಇದು ನಿಲ್ಲಲ್ಲ. ಇವತ್ತು ಸ್ಟಾರ್ಟ್ ಆಗಿದೆ ಇದು ಕಿಡೆ. ಈ ಸರ್ಕಾರ ಇದು ನಮ್ಮ ಮಣ್ಣಸವರೆಗೂ ನಮ್ಗೊಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಪ್ರತಿಕ್ರಿಯೆ ಕೊಡೋವರೆಗೂ ಇದು ಈ ಹೋರಾಟ ಸತತವಾಗಿರುತ್ತೆ. ಇದು ಸ್ಯಾಂಪಲ್ ನೋಡ್ತಿದ್ದೀರಾ. ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಇವತ್ತು ಎಲ್ಲೆಲ್ಲಿ ನಮ್ಮ ಹೋರಾಟಗಾರರನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಆದ್ರೂ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ. ಸರ್ ಇಲ್ಲಿ ಬನ್ನಿ. ಏನೋ ಬೆಳಗಾವಿ ಅವರು ಇದಕ್ಕೆ ಹಸ್ತಕ್ಷೇಪ ಮಾಡಿದ್ರೆ ಬಂದ್ಗೆ ಬೆಂಬಲ ಕೊಡ್ತಿಲ್ಲ. DK ಶಿವಕುಮಾರ್ ಹೇಳಿದ್ರಂತ ಹೇಳ್ತೀರಾ. ಯಾರು ಸರ್ ನಾಯಿಗೆ ಅಂತ? ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿದ್ದಾರೆ ನಿಮ್ಗಾಗ್ಲೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು DK ಶಿವಕುಮಾರ್ ಅವ್ರಿಗೆ ಹೇಳಿ ಅವರಿಂದಾನೇ ನಮ್ಮ ಬಂದ ತಿಕ್ಕ ಕೊಡ್ತಾರೆ. ಪೊಲೀಸ್ ಕಮಿಷನರ್ ಹೇಳಿಸ್ಬಿಟ್ಟು DK ಶಿವಕುಮಾರ್ ಅವರು ಇಲ್ಲ ಅಂದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಪೊಲೀಸರು ನಮ್ಗೆ ಅದನ್ನ ಹೇಳಿ. ನೋಡ್ತಿರ್ಬೋದು ಒಂದ್ ಕಡೆ ರಸ್ತೆ ಎಲ್ಲ ಕ್ಲೋಸ್ ಆಗಿದೆ, ಬಂದ್ ಮಾಡಿದ್ದಾರೆ. ಕನ್ನಡಪರ ಸಂಘಟನೆಗಳು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಪೊಲೀಸರು ನಮ್ಮ ಪ್ರತಿಭಟನೆಯ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ, ಒಂದ್ ಕಡೆ ಕಿಡಿಕಾಡ್ತಿದ್ರೆ. ಇಲ್ಲಿ ವಾಟಾಳಾಗರ ಬನ್ನಿ ಮಾತಾಡ್ಸೋಣ. ಯಾಕಂದ್ರೆ ಪ್ರತಿಭಟನೆಯನ್ನ ಸರ್ಕಾರ ಹತ್ತಿಕ್ಕುವ ಕೆಲಸ ಮಾಡ್ತಿಂತ ಅಂದ್ರೆ ಒಂದ್ ಕಡೆ ಸಾರಾ ಗೋವಿಂದರು ಹೇಳ್ತಿದ್ರೆ, ವಾಟಾಳಾಗರ ಹೇಳ್ತಿದ್ರೆ. ಸರ್, ಸರ್ಕಾರ ನಿಮ್ಮ ಬಂದನ್ನ, ನಿಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದೆ, ಏನ್ ಹೇಳ್ತಾರೆ ಅಂತ? ಅದಕ್ಕೆ ಈ ಪ್ರತಿಭಟನೆ, ಅದಕ್ಕೆ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದೀವಿ. ದಯಮಾಡಿ ನಾವ್ ಹೇಳ್ತಾ ಇದೀವಿ, ಈ ನಾಡಿಗೆ, ಈ ಭಾಷೆಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಮಹದಾಯಿ ಕುಡಿಯೋ ನೀರು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಬೇಕು. ಉತ್ತರ ಕರ್ನಾಟಕದಲ್ಲಿ 8 TMC ನೀರನ್ನ ಆ ಜನಕ್ಕೆ ಬೇಕು. ಕೇಂದ್ರ ಸರ್ಕಾರ ಮೌನವಾಗಿದೆ. ಪ್ರಧಾನಮಂತ್ರಿಯವರೇ, ನಿಮಗೆ ಕರ್ನಾಟಕ ಬೇಡವಾ? ಇಲ್ಲಿರುವಂತಹ ಸಂಸದರೇ ಏನ್ ಮಾಡ್ತಾ ಇದ್ದೀರಾ? ಕೈಗೆ ಬಳೆ ತೊಡ್ಕೊಂಡಿದ್ದೀರಾ? ನೀವು ಸಂಸದರಲ್ವಾ? ಆರಿಸೋಗಿಲ್ವಾ? ಕರ್ನಾಟಕದ ಸಮಸ್ಯೆಯನ್ನ ಹೇಳುವಂತ ಶಕ್ತಿ ಧ್ವನಿ ನಿಮ್ಗಿಲ್ವಾ? ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ. ಇವತ್ತು ಸರ್ಕಾರ ಕನ್ನಡ ಚಳುವಳಿಗಾರರನ್ನ ನೋಟಿಸ್ ಕೊಟ್ಟು ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನು ಮಾಡಿದ್ರು. ಅದು ಯಾವುದೇ ಕಾರಣಕ್ಕೂ ಎಲ್ಲಾ ಕನ್ನಡ ಹೋರಾಟಗಾರರು ಒಂದಾಗೋದ್ರ ಮೂಲಕ ಇಡೀ ಕರ್ನಾಟಕ. ಸರ್, ಈಗ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಿದ್ರ? ನಿಮ್ಮ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡ್ತಿದೆ. ಏನು ಮಾಡಕ್ಕಾಗಿಲ್ಲ ನೋಡಿ. ಜನವೇ ಇಲ್ಲ, ರಿಕ್ಷಾ ಇಲ್ಲ, ಬಸ್ ಇಲ್ಲ, ಕಾರ್ ಇಲ್ಲ, ಸಂಪೂರ್ಣ ಖಾಲಿ.
ಖಾಲಿ, ಬೆಂಗಳೂರು ಖಾಲಿ ಖಾಲಿ. ಬಂದ್ ಬಂದ್ ಬಂದ್. ಸರ್ ಹೋಟೆಲ್ಗಳು ಓಪನ್ ಇದಾವೆ, ಮತ್ತೊಂದ್ ಕಡೆ ಕಾಲೇಜ್ಗಳು ಓಪನ್ ಇದಾವೆ. ಹೋಟೆಲಲ್ಲಿ ತಿಂಡಿ ತಿನ್ನೋರಿಲ್ಲ, ಕಾಫಿ ಕುಡಿಯೋರಿಲ್ಲ, ಇಡ್ಲಿ ತಿನ್ನೋರಿಲ್ಲ, ಪೂರಿ ತಿನ್ನೋರಿಲ್ಲ. ಬಸ್ಗಳಿಗೆ ಡೀಸೆಲ್ ಇಲ್ಲ, ಬಸ್ಗಳಿಲ್ವೇ, ಸಂಪೂರ್ಣ ಬಸ್ ನಿಂತೋಗಿದೆ. ಎಲ್ಲೋ ಅಲ್ಲೋ ಸಂಪೂರ್ಣ ಬಸ್ ನಿಂತೋಗಿದೆ. ಸರ್ಕಾರಕ್ಕ ಒಂದ್ ಕಡೆ ಬಂದ್ ಅಂತ ಹೇಳ್ತಾರೆ, ಒಂದ್ ಕಡೆ DCM ಅವರು ಬೆಂಬಲ ಕೊಡಲ್ಲ ಅಂತ ಹೇಳ್ತಾರೆ, ಮಟ್ಟ ಆಗ್ತದೆ ಅಂತ ಹೇಳ್ತಾರೆ, ಒಂದ್ ಕಮಿಷನರ್ ನೋಟಿಸ್ ಕೊಡ್ತಾರೆ. ಯಾರು ಏನೇ ನೋಟಿಸ್ ಕೊಡ್ಲಿ, ಬಂದ್ ಯಶಸ್ವಿ ಆಗಿದೆ. ಬಂದ್ ಸಂಪೂರ್ಣ ಯಶಸ್ವಿ ಆಗಿದೆ. ನೋಡ್ತಿರ್ಬೋದು, ಒಂದ್ ಕಡೆ ಪ್ಯಾಲೇಸ್ ಮುಖ್ಯ ರಸ್ತೆ ಇದು ಎಲ್ಲವೂ ಬಂದ್ ಆಗಿದೆ. ಒಂದ್ ಕಡೆ ಪೊಲೀಸರು ಸಹ ಬಂದಿದ್ದಾರೆ, ಯಾಕಂದ್ರೆ ಬಂದ್ ಮಾಡೇ ಮಾಡ್ತು ಅಂತ ಸರ್ಕಾರಕ್ಕೆ ಒಂದ್ ಕಡೆ ಎಚ್ಚರಿಕೆ ಕೊಟ್ಟಿದ್ರು. ನೋಡ್ತಿರ್ಬೋದು, ಇದೀಗ ಒಂದ್ ಕಡೆ ಪ್ಯಾಲೇಸ್ ಮುಖ್ಯ ರಸ್ತೆ ಇದೀಗ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನಡು ರಸ್ತೆಯಲ್ಲಿ ನಿಲ್ಲಿಸಿ ಇದೀಗ ಆಕ್ರೋಶ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂದ್ರೆ ನೋಡ್ತಿರ್ಬೋದು ದೃಶ್ಯಗಳು ಸಹ, ಯಾಕಂದ್ರೆ ಸಾಲುಗಟ್ಲೆ ವಾಹನಗಳು ನಿಂತಿದ್ದಾವೆ. ಇದು ಪ್ಯಾಲೇಸ್ ಮುಖ್ಯ ರಸ್ತೆ. ಒಂದ್ ಕಡೆ ಪೊಲೀಸರು, ಟ್ರಾಫಿಕ್ ಪೊಲೀಸರು, ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿದ್ದಾರೆ. ಯಾಕಂದ್ರೆ ಬಂದ್ಗೆ ಅವಕಾಶವಿಲ್ಲ, ಪ್ರತಿಭಟನೆಗೆ ಅವಕಾಶವಿಲ್ಲ, ಮೆರವಣಿಗೆ ಅವಕಾಶವಿಲ್ಲ. ಬಟ್ ಇದೀಗ ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ. ಸರ್ ನಮಸ್ತೆ, ಏನ್ ಹೇಳ್ತೀರಂತ ಬಂದ್ಗೆ? ಎಸ್ ನೋಡ್ತಿರ್ಬೋದು, ಬನ್ನಿ. ಯಾಕಂದ್ರೆ ಕನ್ನಡಪರ ಸಂಘಟನೆಗಳು ಕಿಡಿಕಾಡ್ತಿದ್ರೆ. ನಾರಾಯಣ ಸಾಬ್ರೆ ಬನ್ನಿ, ಬನ್ನಿ, ಏನ್ ಹೇಳ್ತೀರಂತ ಸರ್ಕಾರಕ್ಕೆ? ಇವತ್ತು ಏನು ಬಂದು ಇವತ್ತು ಪ್ರತಿಕ್ರಿಯೆ ಇದೆ, ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಏನಂದ್ರೆ ನಮ್ಮ ಬೇಡಿಕೆಗಳು ಈ ರಾಜ್ಯದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ, ರಾಜ್ಯದ ಜನತೆಗಳಿಗೆ ತುಂಬಾ ಅನ್ಯಾಯ ಆಗಿದೆ. ಮಹದಾಯಿ ಆಗಿರ್ಬೋದು, ಕಳಸಾ ಬಂಡೂರಿ ಆಗಿರ್ಬೋದು, ಮೇಕೆದಾಟ ಆಗಿರ್ಬೋದು, ನಮ್ಮ ಕನ್ನಡಿಗರಿಗೆ ಉದ್ಯೋಗ ಆಗಿರ್ಬೋದು, MES ಪುಂಡರು ನಮ್ಮ ಕನ್ನಡಿಗರನ್ನ ನಮ್ಮ ರಾಜ್ಯದಲ್ಲೇ ಹೊಡಿತಾರೆ ಅನ್ನೋದಾದ್ರೆ ಇವತ್ತು ಈ ರಾಜ್ಯ ಯಾವ ಮಟ್ಟಕ್ಕೆ ಹೋಗಿದೆ. ಹಂಗಾಗಿ ಇದೆಲ್ಲವನ್ನು ಬೇಡಿಕೆಗಳನ್ನ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಆ ಒಂದು ಬೇಡಿಕೆಯಲ್ಲಿ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರ ಬೇಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಸರ್ಕಾರ ಈಡೇರಿಸಲೇಬೇಕು. ಒಂದ್ ಕಡೆ ಕೇಂದ್ರ ಸರ್ಕಾರ, ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲವಾದ್ರೆ ಇದು ಭದ್ರವಾಗಿದ್ವಿ, ಪೊಲೀಸ್ ನಿಂತದ್ದು. ಇದ್ಯಾಕೆ ಎಲ್ಲ ಹೇಳಿದ್ದೀನಿ ಇಲ್ಲ, ಅದು ಏನಾಗಿದೆ ಎಲ್ಲ ಹೇಳಿದ್ದೀನಿ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸಂಪೂರ್ಣ ಯಶಸ್ವಿ ಆಗಿದೆ. ಸಂಪೂರ್ಣ ಎಲ್ಲಾ ರೀತಿಯಲ್ಲಿ ನೋಡಿ, ಎಲ್ಲಿ ಬಸ್ ಇಲ್ಲ, ರಸ್ತೆಗಳಲ್ಲಿ ಬಸ್ಸೇ ಇಲ್ಲ. ಎಲ್ಲಿ ನೋಡಿ ಇದು ಎಲ್ಲಿ ಅದೆಲ್ಲ ಅರೆಸ್ಟ್ ಆಗಿರುವಂತದ್ದಲ್ಲ, ಅರೆಸ್ಟ್ ಆಗಿದ್ರಲ್ಲ. ಪಂಚಾಯತ್ ಅಂತ ಎಸ್ ನೋಡ್ತಿರ್ಬೋದು, ಕನ್ನಡಪರ ಸಂಘಟನೆಗಳು ಇದೀಗ ಪ್ಯಾಲೇಸ್ ಮುಖ್ಯ ರಸ್ತೆಯಲ್ಲಿ ಒಂದ್ ಕಡೆ